ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ 24 ದಿನಗಳಿಂದ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆ ಮಾಡ್ತಾ ಇದೆ ದೆಹಲಿಯ ಜಂತರ್ ಮಂತರ್ನಲ್ಲಿ. ಈ ಪ್ರತಿಭಟನೆಯಲ್ಲಿ ಆಗ್ತಾ ಇದೆಯಲ್ಲ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಕೇಳಿ ಬಂದಿರೋದು. ಆತ್ಮಹತ್ಯೆ ಮಾಡಿಕೊಂಡವರ ಕುಟುಂಬಕ್ಕೆ ತಲಾ 1 ಕೋಟಿ ಪರಿಹಾರ ಕೊಡಬೇಕು ಅಂತ ಇವರೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ವಾಂಗ್ಚುಕ್, ಸೋನಮ್ ವಾಂಗ್ಚುಕ್ ಇವರ ಒಂದು ಆರೋಗ್ಯ ಹದಗೆಟ್ಟಿದೆ. ಸುಮಾರು 15 ದಿನಗಳಿಂದ ಕೂಡ ಇವರು ಉಪವಾಸ ಸತ್ಯಾಗ್ರಹದಲ್ಲಿದ್ದಾರೆ. ಹಾಗಾಗಿ ಅವರ ದೇಹಸ್ಥಿತಿ ತೀರ ಗಂಭೀರವಾಗಲಿಕ್ಕೆ ಶುರುವಾಗ್ಬಿಟ್ಟಿದೆ. ಅವರದು 16 ದಿನಗಳಿಂದ ಅನಿರ್ದಿಷ್ಟ ಅವಧಿ ಉಪವಾಸದಲ್ಲಿ ಕೂತಿರೋದು. ಅವರು 7.8 kg ಕಡಿಮೆಯಾಗಿ ದಿನೇ ದಿನೇ ಸೋನಮ್ ವಾಂಗ್ಚುಕ್ ಅವರ ಆರೋಗ್ಯ ಹದಗೆಡ್ತಾ ಇದೆ. ಇಲ್ಲಿ ರಕ್ತದ ಒತ್ತಡ ಕಡಿಮೆಯಾಗಿದೆ, ಅನಾರೋಗ್ಯ ಅವ್ರನ್ನ ಬಾಧಿಸ್ತಾ ಇದೆ. ಸಂಸದ ಸಂಜಯ್ ರಾವ್ ಆಮ್ ಆದ್ಮಿ ಪಕ್ಷದ ಅತಿಶಿ ಕಿಡಿಕಾರಿದ್ದಾರೆ. ಸೋನಮ್ ಅವರ ಜೀವ ತೆಗೆಯಲು ಸರ್ಕಾರ ಬಯಸ್ತಾ ಇದೆಯಾ? ಪ್ರಧಾನಿ ಮೋದಿ ವಿದೇಶಿ ಪ್ರವಾಸ ಮಾಡ್ಕೊಂಡು ಕೂತಿದ್ದಾರೆ. ಸೋನಮ್ ಬಗ್ಗೆ ಮಾತನಾಡಲಿಕ್ಕೆ ಅವ್ರಿಗೆ ಸಮಯನೇ ಇಲ್ಲ. ಶಿವಸೇನೆ UBT ಸಂಸದ ಸಂಜಯ್ ರಾವತ್ ಆಕ್ರೋಶ ಹೊರಹಾಕಿದ್ದಾರೆ. ಆಪ್ನ ಮಾಜಿ ಸಿಎಂ ಅತಿಶಿ ಮರ್ಲೇನಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೋನಮ್ ಅವರ ಸ್ಥಿತಿ ನೋಡಲಿಕ್ಕೆ ಕಣ್ಣಲ್ಲಿ ನೀರು ಬರುತ್ತೆ ನಮಗೆ. ನೀಟ್ನಲ್ಲಿ ಯಾವುದೇ ವೈಯಕ್ತಿಕ ಪಾಲು ಇಲ್ಲದೆ ಇದ್ದರೂ ಸೋನಮ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. 16 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ತಮಗೋಸ್ಕರ ಹೋರಾಡ್ತಾ ಇಲ್ಲ, ದೇಶಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ ಅಂತ ಹೇಳಿ ಅತಿಶಿ ಮರ್ಲೇನಾ ಮಾತಾಡಿದ್ದಾರೆ. दिख नहीं रहा है क्या सर? आपको धूप आ रही है? दिखाओ ना, क्यों जीना हराम कर रखा है यार? हटा के दिखाओ मेरे को। अरे हटा कर दिखाओ मतलब क्या? दिख नहीं रहा है आपको? यहाँ से वो रिफ्लेक्शन दिख रहा है आपको? कहाँ है? वो दिख नहीं रहा है सर? नहीं है ना, यहाँ ये मैं धूप में आ जाऊँ। नहीं अभी धूप है ना। नहीं ये देखिए, अरे सर वो प्लास्टिक देखिए, वो